ಜವರಾಯನ ರಣಕೇಕೆಗೆ 7 ಮಂದಿ ಬಲಿ. ಜಾಲಿ ರೈಡ್ನಲ್ಲಿದ್ದ ವಿದ್ಯಾರ್ಥಿಗಳು ಮಸಣಕ್ಕೆ. ಮಗನ ಕಳೆದುಕೊಂಡ ಅಂಧ ತಾಯಿಯ ಗೋಳಾಟ. ಕೊಲೆ ಕೇಸಲ್ಲಿ ತಲೆಮರೆಸಿಕೊಂಡಿದ್ದ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಅಂದರ್. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ. ತಿಂಗಳಾಂತ್ಯಕ್ಕೆ ಹೈಕಮಾಂಡ್ ಬುಲಾವ್. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬೆಂಗಳೂರು ಹೊರವಲಯ ಹೊಸಕೋಟೆ ಬಳಿ ಬೆಳ್ಳಂಬೆಳಿಗ್ಗೆ ಭೀಕರ ಸರಣಿ ಅಪಘಾತ ಸಂಭವಿಸಿದೆ. ಕ್ಯಾಂಟರ್, ಬೈಕ್ ಮತ್ತು ಕಾರಿನ ನಡುವೆ ಸರಣಿ ಅಪಘಾತಕ್ಕೆ 7 ಜನ ಸ್ಥಳದಲ್ಲೇ ದುರ್ಮರಣ ಹೊಂದಿದ್ದಾರೆ. ಒಂದೇ ಕಾರಿನಲ್ಲಿದ್ದ 6 ಜನ ಹಾಗೂ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಹೊಸಕೋಟೆ ತಾಲೂಕಿನ ಎಂ ಸತ್ಯಾವರ ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ಹೊಸಕೋಟೆಯಿಂದ ದೇವನಹಳ್ಳಿ ಕಡೆಗೆ ಅತಿವೇಗವಾಗಿ ಬರ್ತಾ ಇದ್ದ XUV ಕಾರು ಬೈಕ್ಗೆ ಡಿಕ್ಕಿಯಾಗಿ ನಂತರ ಡಿವೈಡರ್ಗೆ ಗುದ್ದಿ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಬೈಕ್ ಸವಾರ 26 ವರ್ಷದ ಗಗನ್ ಹಾಗೂ ಕಾರಿನಲ್ಲಿದ್ದವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮೃತರು ಅಶ್ವಿನ್, ಅಯಾನ್ ಅಲಿ, ಭರತ್, ಅರ್ಹಾನ್, ಇತನ್ ಜಾರ್ಜ್ ಅಂತ ಗುರುತಿಸಲಾಗಿದೆ. RV ಹಾಗೂ CMR ಕಾಲೇಜು ವಿದ್ಯಾರ್ಥಿಗಳು ಅಂತ ಹೇಳಲಾಗ್ತಾ ಇದೆ. ಎಲ್ಲರೂ ಕೊತ್ತನೂರಿನ ನಿವಾಸಿಗಳಾಗಿದ್ದಾರೆ. ಘಟನೆ ಸಂಬಂಧ ಸೂಲಿಬೆಲೆ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಇವತ್ತು ಅರ್ಲಿ ಮಾರ್ನಿಂಗ್ ನಮ್ಮ ಇದು ಸೂಲಿಬೆಲೆ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಒಂದು ಮೇಜರ್ ಆಕ್ಸಿಡೆಂಟ್ ಆಯಿತು. ಅದರಲ್ಲಿ ಒಂದು XUV ವೆಹಿಕಲ್ 2 ವೀಲರ್ಗೆ ಆಕ್ಸಿಡೆಂಟ್ ಆಗಿ ಅದರಲ್ಲಿ 2 ವೀಲರ್ ರೈಡರ್ ಡೆತ್ ಆಗಿದೆ. ತದನಂತರ ಇದೇ ವೆಹಿಕಲ್ ಬೇರೆ ಒಂದು ಗಾಡಿಗೆ ಕೂಡ ಟಚ್ ಆಗಿ ಅದರಲ್ಲಿ ಕೂಡ ಈ ಗಾಡಿಯಲ್ಲಿರುವ XUV ಗಾಡಿಯಲ್ಲಿರುವ 6 ಜನ ಡೆತ್ ಆಗಿದೆ ಮತ್ತು ಆ ಟ್ರಕ್ ಕೂಡ ಪಲ್ಟಿಯಾಗಿ ಅದರಲ್ಲಿ ಆ ಡ್ರೈವರು ಕೂಡ ಗಾಯ ಆಗಿದೆ. ಅವರು ಇಲ್ಲಿ MBJ ಕಾಲೇಜಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ, ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಫರ್ದರ್ ಫಾರ್ಮಾಲಿಟೀಸ್ ಏನು ಇನ್ವೆಸ್ಟಿಗೇಷನ್ ಅದು ಕಂಪ್ಲೀಟ್ ಮಾಡ್ತಾರೆ. ಬದುಕಿ ಬಾಳಬೇಕಿದ್ದ ಮನೆಗೆ ಆಧಾರ ಸ್ತಂಭವಾಗಿದ್ದ ಮಕ್ಕಳು ಬೀದಿ ಹೆಣವಾಗಿದ್ದಾರೆ. ಹೊಸಕೋಟೆ ಸರಣಿ ಅಪಘಾತದಲ್ಲಿ ಮೃತಪಟ್ಟವರೆಲ್ಲ 22ರಿಂದ 30 ವರ್ಷ ವಯಸ್ಸಿನ ಯುವಕರಾಗಿದ್ದಾರೆ. ಮಕ್ಕಳನ್ನು ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೈಕ್ ಸವಾರ ಗಗನ್ ತನ್ನದಲ್ಲದ ತಪ್ಪಿಗೆ ಇಂದು ಸಾವಿನ ಮನೆ ಸೇರಿದ್ದಾನೆ. ದೇವನಹಳ್ಳಿ ತಾಲೂಕಿನ ದೇವನಾಯಕನಹಳ್ಳಿಯ 26 ವರ್ಷದ ಗಗನ್ ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ಈ ದುರ್ಘಟನೆ ಸಂಭವಿಸಿದೆ. ತಂದೆ ತಾಯಿಗೆ ಮೃತ ಗಗನ್ ಒಬ್ಬನೇ ಮಗ. ಗಗನ್ ತಾಯಿಗೆ ಕಣ್ಣು ಕಾಣಲ್ಲ. ಓದಿಕೊಂಡೇ ಹಾಪ್ಕಾಮ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಗಗನ್ ಸಂಜೆ 5 ಗಂಟೆಗೆ ಹೋಗಿ ಬೆಳಿಗ್ಗೆ 3 ಗಂಟೆಗೆ ಬರ್ತಾ ಇದ್ದ. ನಿನ್ನೆ ರಾತ್ರಿ ಪಾಳಿಯಾಗಿದ್ದರಿಂದ ಕೆಲಸ ಮುಗಿಸ್ಕೊಂಡು ಬರುವಾಗ ಈ ದುರ್ಘಟನೆ ಸಂಭವಿಸಿದೆ. ಮನೆಯ ಜವಾಬ್ದಾರಿ ಹೊತ್ತಿದ್ದ ಗಗನ್ ಇಲ್ಲದ ಮನೆಯಲ್ಲಿ ಈಗ ಸೂತಕದ ಛಾಯೆ. ಇನ್ನು ಅಪಘಾತದಲ್ಲಿ ಸಾವನ್ನಪ್ಪಿದ ಅಯಾನ್ ಅಲಿ ತಂದೆ ತಾಯಿಗೆ ಒಬ್ಬನೇ ಮಗ. ಇದ್ದೊಬ್ಬ ಮಗನನ್ನ ಕಳೆದುಕೊಂಡ ತಾಯಿ ಕಣ್ಣೀರು ಹಾಕಿದ್ದಾರೆ. ಮೂರುವರೆಗೆ ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾದ್ರೆ ಈ ಥರ ಕಾರನ್ನು ಬಂದು ಹೊಡೆದಿರೋದು. ಕಾರನ್ನು ಬಂದು ಹೊಡೆದ್ರೆ ಅಲ್ಲೇ ಸ್ಪಾಟ್ ಆಗವನೆ. ಆಮೇಲೆ ಕಾರ್ ಹೋಗಿ ಮುಂದೆ ಬರೋ ಗಾಡಿಗೆ ಕಾರ್ ಹೊಡೆದು ಆ ಕಾರಲ್ಲಿ ನೈಟ್ ಡ್ಯೂಟಿಗೆ ಹೋಗ್ತಾ ಇದ್ದ. 5ವರೆಗೆ ಹೋಗ್ತಾ ಇದ್ದ. 3ವರೆಗೆ 3 ಕಾಲು ಬಿಡ್ತಾ ಇದ್ರು. ಒಬ್ಬೇ ಮಗ ಸರ್. ಅವ್ರ ತಾಯಿ ಇಲ್ಲ ಸರ್. ಅವ್ರ ತಾಯಿ ಕಣ್ಣು ಬೇರೆ ಕಾಣಲ್ಲ. ಒಬ್ಬೇ ಮಗ. ಅವನಿಂದ ಜೀವನ ಮನೆಯಲ್ಲಿ. ಬಿಜೆಪಿ ಶಾಸಕ ಬೈರತಿ ಬಸವರಾಜ್ಗೆ 1 ದಿನದ ಮಟ್ಟಿಗೆ ರಿಲೀಫ್ ಸಿಕ್ಕಿದೆ. CID ಕಸ್ಟಡಿಗೆ ನೀಡದೆ ಮೆಡಿಕಲ್ ಟೆಸ್ಟ್ಗೆ ರವಾನೆ ಮಾಡಲಾಗಿದೆ. ಬೌರಿಂಗ್ನಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಬಗ್ಗೆ ಜಯದೇವದಲ್ಲಿ ಟೆಸ್ಟ್ ನಡೆಸುವಂತೆ ವೈದ್ಯರ ಶಿಫಾರಸು ಹಿನ್ನೆಲೆ ವೈದ್ಯರ ಪ್ರಿಸ್ಕ್ರಿಪ್ಷನ್ ಆಧಾರದ ಮೇಲೆ ಮೆಡಿಕಲ್ ಟೆಸ್ಟ್ಗೆ ಬೈರತಿ ಬಸವರಾಜ್ ರವಾನೆ ಮಾಡಲಾಗಿದೆ. ಇವತ್ತು ಜಯದೇವದಲ್ಲಿ ಬೈರತಿ ಬಸವರಾಜ್ಗೆ ಹೃದಯ ಸಂಬಂಧಿ ಕಾಯಿಲೆಯ ತಪಾಸಣೆ ನಡೆಸಲಾಗುತ್ತದೆ. ತನಿಖಾಧಿಕಾರಿ DYSP ಗೌತಮ್ಗೆ ಜನಪ್ರತಿನಿಧಿಗಳ ಕೋರ್ಟ್ನ ನ್ಯಾಯಾಧೀಶರು ಸೂಚನೆ ನೀಡಿದ್ದಾರೆ. ಇಂದು ವೈದ್ಯಕೀಯ ಪರೀಕ್ಷೆ ನಡೆಸಿ ನಾಳೆ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸುವಂತೆ ಸೂಚಿಸಲಾಗಿದೆ. ನಾಳೆ ಬೆಳಗ್ಗೆ ಕಸ್ಟಡಿಯೋ ಅಥವಾ ಜೈಲೋ ಅನ್ನೋದು ನಿರ್ಧಾರವಾಗಲಿದೆ. ಜಯದೇವ ಮೆಡಿಕಲ್ ರಿಪೋರ್ಟ್ ಮೇಲೆ ನಾಳೆ ಕಸ್ಟಡಿಯ ಬಗ್ಗೆ ನ್ಯಾಯಾಧೀಶರು ತೀರ್ಮಾನ ಮಾಡಲಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ನನ್ನ CID ಅಧಿಕಾರಿಗಳು ತೀವ್ರ ವಿಚಾರಣೆ ನಡೆಸಿದ್ದಾರೆ. ನಿನ್ನೆ ರಾತ್ರಿ ಬೈರತಿ ಬಳಿ ಘಟನೆಯ ಪ್ರಾಥಮಿಕ ಮಾಹಿತಿ ಪಡೆದುಕೊಂಡಿದ್ದಾರೆ. ಆದರೆ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಎಂದು ಬೈರತಿ ಬಸವರಾಜ್ ಹೇಳಿಕೆ ನೀಡಿದ್ದಾರೆ. ಕೊಲೆಯಾದ ರೌಡಿ ಶೀಟರ್ ಬಿಕ್ಲು ಶಿವನಿಗೆ ಬೈರತಿ ಬಸವರಾಜ್ ಬೆದರಿಕೆ ಹಾಕಿದ್ದ ಆರೋಪ ಕೇಳಿಬಂದಿತ್ತು. ಇದಕ್ಕೆ ಪೂರಕವಾಗಿ ಬಿಕ್ಲು ಶಿವನ ಮೊಬೈಲ್ನಲ್ಲಿ ಆಡಿಯೋ ಪತ್ತೆಯಾಗಿದೆ ಎನ್ನಲಾಗಿದೆ. ಅಲ್ಲದೆ ಪ್ರಕರಣದ ಪ್ರಮುಖ ಆರೋಪಿ ಜಗದೀಶ್ ನನಗೆ ಪರಿಚಯ ಇಲ್ಲ ಅಂತ ಬೈರತಿ ಬಸವರಾಜ್ ಹೇಳಿದ್ರು. ಆದರೆ ಜಗದೀಶ್ ಜೊತೆಗೆ ಕಾರ್ಯಕ್ರಮಗಳು, ಬರ್ಡೇಗಳು, ದೇವಸ್ಥಾನಗಳಿಗೆ ಜೊತೆಗೆ ಹೋಗಿರೋದು ಪತ್ತೆಯಾಗಿದೆ. ಇನ್ನು ಈ ಹಿಂದೆಯೇ ಬೈರತಿ ಬಸವರಾಜ್ ಮತ್ತು ಬಿಕ್ಲು ಶಿವನಿಗೆ ಹಲವು ಬಾರಿ ಜಮೀನು ವಿವಾದಗಳಲ್ಲಿ ಗಲಾಟೆ ಆಗಿತ್ತು. ಈ ಸಂಬಂಧ ಅವಲಹಳ್ಳಿ, KR ಪುರ, ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಬೈರತಿ ಬಸವರಾಜ್ ವಿರುದ್ಧ ದೂರು ದಾಖಲಾಗಿದೆ. ಈ ಸಂಬಂಧ ಕೂಡ CID ಪೊಲೀಸರು ಸಾಕ್ಷ್ಯ ಕಲೆ ಹಾಕಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿನ ಕುರ್ಚಿ ಕದನದ ಬಗ್ಗೆ ಈ ತಿಂಗಳಾಂತ್ಯದೊಳಗೆ ಹೈಕಮಾಂಡ್ ಸೂಕ್ತ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆಗಳಿವೆ. CM ಹಾಗೂ DCMಗೆ ಈ ತಿಂಗಳಾಂತ್ಯಕ್ಕೆ ಬುಲಾವು ನೀಡೋ ಸಾಧ್ಯತೆಗಳಿವೆ. ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳೋದಾಗಿ ಹೈಕಮಾಂಡ್ ಭರವಸೆ ನೀಡಿದೆ. ಈ ಮಧ್ಯೆ ಬಹಿರಂಗ ಹೇಳಿಕೆ ನೀಡದಂತೆ ಹೈಕಮಾಂಡ್ ಸಂದೇಶ ರವಾನಿಸಿದೆ. ಬಾಯಿ ಮುಚ್ಚಿಕೊಂಡು ಎಲ್ಲರೂ ಇರಲು ಸೂಚನೆ ಕೊಟ್ಟಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಇನ್ನು ಹೈಕಮಾಂಡ್ ಸೂಕ್ತ ತೀರ್ಮಾನ ಕೈಗೊಳ್ಳಲಿದೆ ಅಂತ ಸಚಿವರಾದ MB ಪಾಟೀಲ್, ರಾಮಲಿಂಗಾರೆಡ್ಡಿ ಕೂಡ ಇದೇ ಮಾತನ್ನ ಪುನರುಚ್ಚರಿಸಿದ್ದಾರೆ. ಎಷ್ಟರ ಮಟ್ಟಿಗೆ ನಮ್ಮ AICC ಅಧ್ಯಕ್ಷರು ಹೇಳಿದ್ದಾರೆ ಅಂದ್ರೆ ಬಾಯಿ
ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ನವ್ರಿಗೆ ಗೊತ್ತಿದೆ ಯಾವಾಗ ಏನು ಮಾಡಬೇಕು ಅಂತೇಳಿ, ಅದನ್ನು ಮಾಡ್ತಾರೆ ಅವರು. ಅದಕ್ಕೆ ನಾವು ಸಹನೆಯಿಂದ ವರ್ತಿಸೋದು ಒಳ್ಳೆಯದು. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಯಾವಾಗ ಏನು ನಿರ್ಧಾರ ಮಾಡ್ತದೆ ಅದೇ ಫೈನಲ್ ಇರ್ತದೆ. ಅದನ್ನ ಎಲ್ಲರೂ ಕೂಡ ಹೇಳ್ತಾರೆ. ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು, ದೇ ಆರ್ ಫೈನಲ್. ಅವ್ರು ಯಾರನ್ನ ಮುಖ್ಯಮಂತ್ರಿ ಮಾಡ್ಬೇಕಂತಾರೆ, ಕಾಲಕ್ಕೂ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಮಾಡ್ತಾರೆ, ಅದೆಲ್ಲ ಟೈಮ್ ಬಂದಾಗ ಎಲ್ಲವನ್ನೂ ಮಾಡ್ತಾರೆ. ಹೈಕಮಾಂಡ್ ಈ ಸುಪ್ರೀಂ. ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಅದೆಲ್ಲ ಆಗ್ತದೆ. ಮುಖ್ಯಮಂತ್ರಿಗಳು ಸ್ವತಃ ಹೇಳಿದ್ದಾರೆ, ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ನಾನು ಮಾಡ್ತೀನಿ ಅಂತ. ಏನೇನು ವಿಚಾರಗಳು ಮಾತಾಡಬೇಕು, ನಾವು 3 ಜನ ಇದ್ದಾಗ ನಾವು ಸಿದ್ದರಾಮಯ್ಯನವರು ಹೈಕಮಾಂಡ್ ಎಲ್ಲ ಮಾತಾಡ್ಬೇಕು. ಅವರೇ ಬರ್ತಾರಲ್ಲ ತಿರುಗಿ ಅವಾಗ ಕೇಳಿ. ತಾವು ಹಿರಿಯ ಸಚಿವರು ತಮ್ಮ ಗಮನಕ್ಕೂ ಇರಲಿ. ನಾನು ಮಾತಾಡಲ್ಲಪ್ಪ. ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗಿ ಬಂದ ಮೇಲೆ ಇವತ್ತು ಸಿಎಂ ಹಾಗೂ ಡಿಸಿಎಂ ಇಬ್ಬರೂ ಮುಖಾಮುಖಿಯಾಗಿದ್ದಾರೆ. ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನದಲ್ಲಿ ಇಬ್ಬರೂ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು. ಮಾತಿಲ್ಲ, ಕಥೆಯಿಲ್ಲ. ಒಂದೇ ವೇದಿಕೆಯಲ್ಲಿದ್ದರೂ ಪರಸ್ಪರ ಮಾತನಾಡದೆ ಮೌನ ವಹಿಸಿದರು. ಇನ್ನು ದೆಹಲಿ ಯಾತ್ರೆ ಬಳಿಕ ಡಿಸಿಎಂ ಡಿಕೆಶಿ ಅಜ್ಜಯ್ಯನ ಮೊರೆ ಹೋಗಿದ್ದಾರೆ. ಅಜ್ಜಯ್ಯನ ಜಾತ್ರಾ ಮಹೋತ್ಸವದ ಧರ್ಮಸಭೆಯಲ್ಲಿ ಭಾಗಿಯಾಗುವುದರ ಮೂಲಕ ಇಡೀ ದಿನವನ್ನ ಅಜ್ಜಯ್ಯನ ಜಾತ್ರೆಗೆ ಮೀಸಲಿಟ್ಟಿದ್ದಾರೆ. ಈ ಮಧ್ಯೆ ಸಿದ್ದರಾಮಯ್ಯ ಅತ್ಯಾಪ್ತ ಶಾಸಕ ಅಶೋಕ್ ಪಟ್ಟಣ್ ಕುರ್ಚಿ ತ್ಯಾಗವನ್ನ ಅಲ್ಲಗಳೆದಿದ್ದಾರೆ. ಸಿಎಂ ತ್ಯಾಗ ಮಾಡುವ ಪ್ರಶ್ನೆಯೇ ಇಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಯಾರೇ ಮುಖ್ಯಮಂತ್ರಿ ಆದರೂ ಸರ್ಕಾರ ನಡೆಸೋದು ಕಷ್ಟ ಅಂತ ಅಶೋಕ್ ಪಟ್ಟಣ್ ಹೇಳಿದ್ದಾರೆ. ಸಿಎಂ ಬದಲಾವಣೆ ಆಗಲ್ಲ ಅಂತ ಎಲ್ಲರೂ ಹೇಳಿದ್ದಾರೆ. ಸಿಎಂ ಕೂಡ ಸಿದ್ದರಾಮಯ್ಯ ಅವರು ಏನು ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದ್ರೆ ನಾಳೆನೇ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಹೇಳ್ತಾ ಇಲ್ಲ, ಅವ್ರು ಬಿಡ್ತಾ ಇಲ್ಲ, ಅಷ್ಟೇ, ಬೇರೆ ಏನಿಲ್ಲ. ತ್ಯಾಗ ಮಾಡಲ್ಲ. ನೋಡಿ, ನಾನು ಹೇಳಿದ್ನಲ್ಲ, ತ್ಯಾಗ ಮಾಡೋಕ್ಕೆ ಪ್ರಶ್ನೆನೇ ಬರಲ್ಲ. ಈಗ ಬಡ್ಜೆಟ್ ಸೆಷನ್ ಆಗಬೇಕು. ಅವ್ರು 17ನೇ ಬಡ್ಜೆಟ್ಟು ಕರ್ನಾಟಕ ರಾಜ್ಯದಾಗೆ ಎಂಟೈರ್ ಇಂಡಿಯಾ ದೇಶಕ್ಕೆ 17 ಬಡ್ಜೆಟ್ ಕೊಟ್ಟರು ಮುಖ್ಯಮಂತ್ರಿ ಯಾರೂ ಇಲ್ಲ. ನಮ್ಮ ಸಿದ್ದರಾಮಯ್ಯ ಅವ್ರು ಕೊಟ್ಟಿದ್ದಾರೆ. ಅವ್ರು ಭಾಳ ಬುದ್ಧಿವಂತಿದ್ದಾರೆ. ಬೇರೆ ಯಾರೇ ಸಿಎಂ ಆದರೂ ಕೂಡ ಸರ್ಕಾರ ನಡೆಸೋದು ಈಗಿನ ಪರಿಸ್ಥಿತಿ ಭಾಳ ಕಷ್ಟ ಇದೆ. ಆದ್ದರಿಂದ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗಲಿ ಅಂತ ನಮ್ಮದು ಆಸೆ ಅಷ್ಟೇ. ಪವರ್ ಶೇರಿಂಗ್ ಗುದ್ದಾಟದ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಭರವಸೆಯ ಮಾತನಾಡಿದ್ದಾರೆ. ಐ ಲಿವ್ ಇನ್ ಕಾನ್ಫಿಡೆನ್ಸ್ ಅನ್ನೋ ಮೂಲಕ ಸಿಎಂ ಸ್ಥಾನಕ್ಕೇರುವ ವಿಶ್ವಾಸವನ್ನ ಪರೋಕ್ಷವಾಗಿ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಭೇಟಿಯಾಗಿದ್ದೀರಾ, ಒಳ್ಳೆ ದಿನ ಬರ್ತಿದೆಯಾ ಅಂತ ಮಾಧ್ಯಮಗಳ ಪ್ರಶ್ನೆಗೆ ಬೆಂಗಳೂರಿನಲ್ಲಿ ಉತ್ತರಿಸಿದ ಡಿಕೆ ಶಿವಕುಮಾರ್, ನಾನು ಯಾವತ್ತೂ ಐ ಲಿವ್ ಆನ್ ಹೋಪ್, ಐ ಲಿವ್ ಆನ್ ಕಾನ್ಫಿಡೆನ್ಸ್ ಅಂತ ಹೇಳಿದ್ದಾರೆ. ಶ್ರಮಕ್ಕೆ ಫಲ ಎಲ್ಲರಿಗೂ ಇದ್ದೇ ಇರುತ್ತೆ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇರ್ತಾನೆ ಅಂತ ಹೇಳಿದ್ರು. ಈ ಮೂಲಕ ಎದುರಾಳಿಗೂ ಡಿಕೆ ಶಿವಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ. ನೋಡಪ್ಪ, ನಾನು ಯಾವತ್ತೂ ಐ ಲಿವ್ ಆನ್ ಹೋಪ್, ಐ ಲಿವ್ ಆನ್ ಕಾನ್ಫಿಡೆನ್ಸ್. ಶ್ರಮಕ್ಕೆ ಫಲ ಯಾವತ್ತೂ ಎಲ್ಲರಿಗೂ ಇರ್ತದೆ, ನನಗೂ ಇರ್ತದೆ, ಎಲ್ಲರಿಗೂ ಇರ್ತದೆ. ಸೊ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದೆ. ಆ ಫಲ ಶೀಘ್ರದಲ್ಲೇ ಅಂತ ಮಾತಾಡೋಣ. ಜ್ಯೋತಿಷಿ ಮಾತು ಕೇಳಿ ತಾಯಿಯನ್ನೇ ಮಗಳು ಕೊಂದಿರುವ ಘಟನೆ ತುಮಕೂರು ತಾಲೂಕಿನ ಅನುಪನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 55 ವರ್ಷದ ತಾಯಿ ಪುಷ್ಪಾವತಿಯನ್ನ ಮಗಳು ಸುಚಿತ್ರ ಕೊಲೆಗೈದಿದ್ದಾಳೆ. ಗಂಡ ಸುರೇಶ್ ಜೊತೆ ಸೇರಿ ಸುಚಿತ್ರ ಹೆತ್ತ ತಾಯಿಯನ್ನೇ ಉಸಿರುಗಟ್ಟಿಸಿ ಕೊಂದಿದ್ದಾಳೆ. 1.5 ವರ್ಷದ ಹಿಂದೆ ಸುಚಿತ್ರ ತಂದೆ ತೀರ್ಕೊಂಡಿದ್ರು. ವಾಮಾಚಾರ ಮಾಡಿ ತಾಯಿಯಿಂದಲೇ ತಂದೆ ಕೊಲೆ ಮಾಡಿದ್ದಾರೆ ಅಂತ ಮಗಳು ಆರೋಪಿಸಿದ್ದಾಳೆ. ನಾನು ಜ್ಯೋತಿಷ್ಯ ಕೇಳಿದ್ದೆ. ಆ ಜ್ಯೋತಿಷಿ ತಂದೆಗೆ ನಿಮ್ಮ ತಾಯಿ ವಾಮಾಚಾರ ಮಾಡಿಸಿ ಸಾಯಿಸಿದ್ದಾರೆ ಅಂತ ಹೇಳಿದರು. ಇದರಿಂದ ಕೋಪಗೊಂಡು ನನ್ನ ತಂದೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನನ್ನ ತಾಯಿಯನ್ನ ಕೊಲೆ ಮಾಡಿ ಅಂತ ಸುಚಿತ್ರ ಕತೆ ಕಟ್ಟಿದ್ಲು. ಸದ್ಯ ಸುಚಿತ್ರ ಹಾಗೂ ಆಕೆಯ ಗಂಡ ಸುರೇಶ್ನನ್ನ ಕ್ಯಾತ್ಸಂದ್ರ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಸಿಎಂ ವಿರುದ್ಧ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಬಾಂಬ್ ಹಾಕಿದ್ದಾರೆ. ಆರೋಗ್ಯ ಇಲಾಖೆಯಿಂದ ಅಬಕಾರಿ ಇಲಾಖೆಗೆ ವರ್ಗಾಯಿಸುವಂತೆ ಸಿಎಂ ಬರೆದಿದ್ದಾರೆ ಎನ್ನಲಾದ ಪತ್ರವನ್ನು ಸುನಿಲ್ ಕುಮಾರ್ ಬಿಡುಗಡೆ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಿಎಂ ಶಿಫಾರಸು ಪತ್ರ ಸಹಿತ ಸುನಿಲ್ ಕುಮಾರ್ ಆರೋಪ ಮಾಡಿದ್ದು ಸಿಎಂ ಸಿದ್ದರಾಮಯ್ಯನವರ ಹಳಿ ತಪ್ಪಿದ ಆಡಳಿತದ ಕ್ಲಾಸಿಕ್ ಉದಾಹರಣೆಯಾಗಿದೆ. ಮಂಡ್ಯ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಯನ್ನ ಮೈಸೂರು ಗ್ರಾಮಾಂತರ ಜಿಲ್ಲೆ ಅಬಕಾರಿ ಡಿಸಿಯನ್ನಾಗಿ ನಿಯೋಜಿಸುವಂತೆ ಖುದ್ದು ಮುಖ್ಯಮಂತ್ರಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ನಿರ್ದೇಶನ ನೀಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇದು ಅಬಕಾರಿ ಹಾಗೂ ಆರೋಗ್ಯ ಇಲಾಖೆಯ ವೃಂದ ನಿಯಮಕ್ಕೆ ಸಂಪೂರ್ಣ ವಿರುದ್ಧವಾಗಿದೆ. ಸಿದ್ದರಾಮಯ್ಯನವರು ಇಂದ್ರಿಯ ವಶವಾಗಿ ಆಡಳಿತದ ಹದ ಕಳೆದುಕೊಂಡಿದ್ದಾರೆ ಎಂಬುದಕ್ಕೆ ಇದು ನಿದರ್ಶನವಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ನ ಎಂಎಲ್ಸಿ ಮಧು ಮಾದೇಗೌಡರಿಗಾಗಿ ಕಾನೂನನ್ನೇ ಗಾಳಿಗೆ ತೂರಲು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಮುಂದಾಗಿದೆಯಾ ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಮಧು ಮಾದೇಗೌಡರಿಗೆ ಸೇರಿದ 4 ಎಕರೆ ಜಮೀನು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿದೆ. ಈ ಜಾಗವನ್ನ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ವಿಶೇಷ ವ್ಯವಸಾಯ ವಲಯ ಅಂತ ಗುರುತಿಸಿದೆ. ಈ ಜಾಗವನ್ನ ವಸತಿ ವಲಯಕ್ಕೆ ಬದಲಾಯಿಸಲು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಸರ್ಕಾರಕ್ಕೆ ಶಿಫಾರಸನ್ನ ಕಳಿಸಿದೆ. ವಿಶೇಷ ವ್ಯವಸಾಯ ವಲಯವನ್ನ ವಸತಿ ಯೋಜನೆಗೆ ಬದಲಾಯಿಸಲು ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ಬಿಜೆಪಿ ಶಾಸಕ ಶ್ರೀವತ್ಸ ಕೆಲ ಗಂಭೀರ ಆರೋಪ ಮಾಡಿದ್ದಾರೆ. ಇವ್ರದ್ದು ಮೈಸೂರಿನ ಕುರುಬಾರಹಳ್ಳಿ ಸರ್ವೆ ನಂಬರ್ ಕಸಬಾದಲ್ಲೇ ಸರ್ವೆ ನಂಬರ್ 98ರಲ್ಲಿ 4 ಎಕರೆ 22 ಕುಂಟೆ 27 ಕುಂಟೆ ಜಾಗವನ್ನು ವಿಶೇಷ ವ್ಯವಸಾಯ ವಲಯದಿಂದ ಸ್ಪೆಷಲ್ ಅಗ್ರಿಕಲ್ಚರಲ್ ಝೋನಿಂದ
ಇದನ್ನು ವಸತಿ ವಲಯಕ್ಕೆ ಕಮರ್ಷಿಯಲ್ ಲೇಔಟು ಅಥವಾ ರೆಸಿಡೆನ್ಷಿಯಲ್ ಲೇಔಟ್ ಮಾಡೋಕ್ಕೆ ಕನ್ವರ್ಷನ್ಗೆ ಸರ್ಕಾರಕ್ಕೆ ಶಿಫಾರಸು ಮಾಡಿರುವುದರ ವಿರುದ್ಧ ನಾನು ಇವತ್ತು ತಕರಾರನ್ನು ಎತ್ತಿದ್ದೀನಿ. ಚಾಮುಂಡಿ ಬೆಟ್ಟದಿಂದ 100 ಮೀಟ್ರ್ ಒಳಗಡೆ ಯಾವುದೇ ಚಟುವಟಿಕೆ ಮಾಡೋಂಗಿಲ್ಲ. 100 ಮೀಟ್ರ್ ಆದ ಜಮೀನಿನ ನಂತರ 100 ಮೀಟ್ರ್ ಆದಮೇಲೆ ಆ ಜಮೀನಿನಲ್ಲಿ ಯಾವ ಥರದ ಚಟುವಟಿಕೆ ಮಾಡಬೇಕು ಅನ್ನೋದು CDPL ರಚನೆಯಲ್ಲಿ ತೋರಿಸಿದ್ದಾರೆ.